ದಾವಣಗೆರೆ ಜಿಲ್ಲೆಯಾದ್ಯಂತ ಹಿಂದೆಂದೂ ಕಂಡು ಕೇಳರಿಯದಷ್ಟು ಭೀಕರ ಬರ ತಲೆದೋರಿದೆ. ಬರಗಾಲದಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಕಷ್ಟಪಟ್ಟು ಬೆಳೆದ ಬೆಳೆ ಉಳಿಸಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ. ನೀರಿಲ್ಲದೆ ಅಡಿಕೆ ತೋಟಗಳು ಒಣಗುತ್ತಿದ್ದು ಅಡಿಕೆ ಬೆಳೆಗಾರರು ಕಂಗಾಲಾಗಿ ಹೋಗಿದ್ದಾರೆ. ಈ ಕುರಿತು ವರದಿ ಇಲ್ಲಿದೆ. ಭೀಕರ ಬರಗಾಲಕ್ಕೆ ತತ್ತರಿಸಿ ಹೋದ ಅಡಿಕೆ ಬೆಳೆಗಾರರು. ನೀರಿಲ್ಲದೆ ಒಣಗುತ್ತಿವೆ ಅಡಿಕೆ ತೋಟಗಳು. ಬೆಳೆ ಉಳಿಸಿಕೊಳ್ಳಲು ಹರಸಾಹಸ ಪಡುತ್ತಿರುವ ಅಡಿಕೆ ಬೆಳೆಗಾರರು. ನೀರಿಲ್ಲದೆ ಒಣಗಿ ನಿಂತಿರುವ ಅಡಿಕೆ ತೋಟಗಳು. ಅಡಿಕೆ ತೋಟಗಳನ್ನು ಉಳಿಸಿಕೊಳ್ಳಲು ಹರಸಾಹಸ ಪಡುತ್ತಿರುವ ಅಡಿಕೆ ಬೆಳೆಗಾರರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಹೊಸಕೊಳೇನಹಳ್ಳಿ ಗ್ರಾಮದಲ್ಲಿ. ಹೌದು, ದಾವಣಗೆರೆ ಜಿಲ್ಲಾದ್ಯಂತ ಹಿಂದೆಂದೂ ಕಂಡು ಕೇಳರಿಯದಂತಹ ಭೀಕರ ಬರಗಾಲ ಎದುರಾಗಿದೆ. ಬರದಿಂದಾಗಿ ಕೆರೆ ಕಟ್ಟೆಗಳು ಒಣಗಿದ್ದು, ಬೋರ್ವೆಲ್ಗಳಲ್ಲಿ ಅಂತರ್ಜಲದ ಮಟ್ಟವು ಕುಸಿದಿದ್ದು, ಅಡಿಕೆ ತೋಟಗಳು ಒಣಗಲು ಆರಂಭಿಸಿದ್ದು ಅಡಿಕೆ ಬೆಳೆಗಾರರನ್ನ ಸಂಕಷ್ಟಕ್ಕೆ ದೂಡಿದೆ. ಸಾಲ ಸೋಲ ಮಾಡಿ ಕಷ್ಟಪಟ್ಟು ಬೆಳೆದ ಅಡಿಕೆ ತೋಟಗಳು ನೀರಿಲ್ಲದೆ ಕಣ್ಣ ಮುಂದೆ ಒಣಗುತ್ತಿದ್ದು ರೈತರಲ್ಲಿ ದಿಕ್ಕು ತೋಚದಂತೆ ಮಾಡಿದೆ. ಸರ್, ನಮ್ಮದು ಅಡಿಕೆ ಗಿಡ ನೋಡಿ ಸರ್, ಇದು ಸುಮಾರು 6 ವರ್ಷದ ಗಿಡ. ಈಗ ಈ ಥರ ಆಗಿ ನೀರಿಲ್ಲ, ಬರ ಪರಿಸ್ಥಿತಿ ಭಾಳ ಇದಾಗಿದೆ. ಗಿಡಗಳು ಅಷ್ಟು ಚೆಂಡು ಮುರ್ಕೊಂಬಿದ್ದಿದೆ. ಆದರೂ ನಮಗೆ ನೀರಿಂದ ಮತ್ತು ಏನು ಮಳೆನೂ ಬರ್ತಿಲ್ಲ. ಇದು ಭದ್ರ ಅಚ್ಚುಕಟ್ಟಿದ ಕೊನೆಯ ಎಂಡ್ ನೀರು. ನಮಗೆ ಒಂದು ಹನಿನೂ ನಮ್ಮ ಸ್ಥಳೀಯ ರಾಜಕೀಯರಾಗಲಿ ಯಾರಾಗಲಿ ನಮ್ಮ ಕಡೆ ತಿರುಗಿ ನೋಡ್ತಾ ಇಲ್ಲ. ಬರ ಪರಿಸ್ಥಿತಿ ಈಗ CM ಮುಖ್ಯಮಂತ್ರಿಗಳು ಹೋಗಿ ಊಟಿ ಒಳಗೆ ಕೂತ್ಕೊಂಡು ರೆಸ್ಟ್ ತಗೊಂತಿದ್ದಾರೆ. ನಮ್ಮ ಇಲ್ಲಿ ಬರ ಪರಿಸ್ಥಿತಿ ಕೇಳ್ತಲ್ಲ ಯಾರು. ನಮಗೆ ಅದಾದ ಭಾಳ ಕಷ್ಟ ಆಗ್ತಾಯಿದೆ. ನಮ್ಮ ಗಿಡಗಳಿಗೆ ಪರಿಹಾರನೂ ಬರ್ತಾಯಿಲ್ಲ, ಏನಿಲ್ಲ, ಏನು ಸಿಗ್ತಲ್ಲ. ನಮಗೆ ಅನುದಾನ, ನಮಗೆ ಒಂದು ಬೋರಲ್ಲಿಯೂ ನೀರು ಸಿಗ್ತಲ್ಲ. 10 ನಿಮಿಷ ಬಂದರೆ ಓವರ್ ಆಯಿತು. ನಮಗೆ ಭಾಳ ಎಡವಟ್ಟಾಗಿದೆ ಇದರಿಂದ ಬರ ಪರಿಸ್ಥಿತಿ. ಹೊಸಕೊಳೇನಹಳ್ಳಿ ಗ್ರಾಮದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಅಡಿಕೆ ತೋಟಗಳು ಒಣಗಿದ್ದು ರೈತರು ಸಂಕಷ್ಟಕ್ಕೆ ಅನುಭವಿಸುತ್ತಿದ್ದಾರೆ. ಅಳಿದುಳಿದ ಬೆಳೆ ಉಳಿಸಿಕೊಳ್ಳಲು ರೈತರು ಸಾಲ ಮಾಡಿ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡುತ್ತಿದ್ದರೂ ಯಾವುದೇ ಪ್ರಯೋಜನವಿಲ್ಲದಂತಾಗಿದೆ. ಜಿಲ್ಲಾದ್ಯಂತ ಫಸಲಿಗೆ ಬಂದ ಅಡಿಕೆ ತೋಟಗಳು ಒಣಗುತ್ತಿದ್ದು ಬೆಳೆಗಾರರು ಆಕಾಶದ ಕಡೆ ಮುಖ ಮಾಡುವಂತೆ ಮಾಡಿದೆ. ನಾವು ಈಗ ಈ ತೋಟಕ್ಕೆ ಮೊದಲಿಗೆಲ್ಲ ಅಷ್ಟು ಉಳುಮೆ ಮಾಡಿಕೊಂಡು ಈಗ ಇದನ್ನು ತೋಟ ಬೆಳೆಸಿದ್ದೇವೆ. ಈಗ 6 ವರ್ಷ ಆಗೈತಿ. ಈಗ ಇದು ಸಣ್ಣ ಹುಡ್ರಿಗಿಂತೂ ಹೆಚ್ಚಾಗಿ ಬೆಳೆಸಿದ್ದೇವೆ ಇದನ್ನ ತೋಟನ. ಅಷ್ಟು ಮಟ್ಟಿಗೆ ಬೆಳೆಸಿದ್ರು. ಇದೀಗ ನಾವು ನೋಡ್ರಿ, ಈಗ 6 ವರ್ಷದ ಫಸಲು ನಮಗೀಗ ಫಸಲು ಬರೋ ಟೈಮ್ಗೆ ಹಿಂಗಾಗೈತಿ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದನ್ನ ಸಮೀಕ್ಷೆ ಮಾಡಿ ಏನು ಎಲ್ಲೆಲ್ಲಿ ಇದಾಗಿದಾವೆ ತೋಟ, ಕಬ್ಬು ಆಗಲಿ, ಈಗ ಒಂದು 600-700 ಎಕರೆ ಕಬ್ಬು ಹೋಗೈತೆ. ಈಗ ಹೆಚ್ಚು ಕಮ್ಮಿ ಒಂದು 2000-3000 ಎಕರೆ ಅಡಿಕೆ ತೋಟ ಹೋಗೈತಿ. ಇದಕ್ಕೆ ಏನು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದನ್ನು ನೋಡಿ ಎಲ್ಲ ಸಮೀಕ್ಷೆ ಮಾಡಿ ನಮಗೆ ಬರೋದು ಅದು ಏನು ಬಂದಿರ್ತೈತಲ್ಲ ಅದನ್ನು ಕೊಡಬೇಕು, ಬರ ಪರಿಹಾರ ಅಂತ ನಾವು ಕೇಳ್ಕೊತಿದ್ದೇವೆ. ಕುಕ್ಕವಾಡ ಮತ್ತು ಹೊಸಕೊಳೇನಹಳ್ಳಿ ಸುತ್ತಮುತ್ತಲ ಏರಿಯಾದಲ್ಲಿ ಪೂರ್ತಿ ನಮ್ಮದು ಹೊಲದಲ್ಲಿ ಈ ಥರ ಅಡಿಕೆ ಬೆಳೆ ಪೂರ್ತಿ ನಾಶ ಆಗಿದೆ. ಇದಕ್ಕೆ ಕಬ್ಬು, ಬೇರೆ ಬೆಳೆಗಳು, ಅಡಿಕೆ ಆಗಲಿ, ಬಾಳೆ ಆಗಲಿ ಎಲ್ಲದೂ ಬಹಳ ನೀರಿನ ಅಭಾವದಿಂದ ಭಾಳ ತೊಂದರೆಯಾಗಿ ಈ ಥರ ಚೆಂಡೆಲ್ಲ ಮುರ್ಕೊಂಡು ಬಿದ್ದವು. ಇದು 6 ವರ್ಷದ ಗಿಡ ಆಯ್ತಿದ್ದು. ಇದರಿಂದ ಏನಪ್ಪ ಅಂತಂದರೆ ನಮಗೆ ಯಾವ ಬೆಲೆನೂ ಸಿಗ್ತಾಯಿಲ್ಲ. ಕಬ್ಬಾಗಲಿ ಅದು ಸಿಗಲಿದ್ದಕ್ಕೆ ನಾವೊಂದು ಕಮರ್ಷಿಯಲ್ ಬೆಳೆಯಾಗಿ ರೈತರು ಇದೊಂದು ಬೆಳೆನ ಉಳಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಯಾಕಪ್ಪ ಅಂದರೆ ಈಗಿನ ಮಕ್ಕಳಿಗೆ ಇದೊಂದೇ ಕಮರ್ಷಿಯಲ್ ಬೆಳೆ. ಯಾಕಪ್ಪ ಅಂದ್ರೆ ಈಗ ಊರಲ್ಲಿ ಇದಕ್ಕೆ ಚಾಲಿ ನೀರು ಕಟ್ಟು ಹೋಗಪ್ಪ ಇದಕ್ಕೆ ಅಂತಂದರೆ ಆಗಲ್ಲ. ಅದೊಂದು ಸ್ವಲ್ಪ ಡ್ರಿಪ್ ನೀರೆಲ್ಲ ಬಿಟ್ಕೊಂಡು ಒಂದಿಟ್ಟು ಮನುಷ್ಯ ಉದ್ಧಾರ ಆಗಬೇಕು. ಅವ್ರಿಗೆ ಈ ಕೆಲಸ ಹೇಳಿದ್ರೆ ಮಾಡ್ತಾರೆ. ಹಿಂದಿನ ಜನದಂಗೆ ಇವರು ಕೆಲಸ ಮಾಡಲ್ಲ. ಅದಕ್ಕೋಸ್ಕರ ರೈತರು ಏನು ಮಾಡ್ತಾರೆ, ಇದನ್ನು ಬೆಳೆ ಬೆಳ್ಕೊಂಡ್ರು. ಇದು ನೋಡಿರಿ ಈ ಥರ ಬರ್ತೈತಿ. ಈ ಬರಗಾಲ ಬೇರೆ 10 ವರ್ಷದಿಂದ ಇದು ಕಂಟಿನ್ಯೂ ಬರ್ತೈತೆ. 10 ವರ್ಷಕ್ಕೊಂದ್ಸರಿ. ಈ 82 ಕಂಟಿನ್ಯೂ 82, 83, 92, 93 10 ವರ್ಷಕ್ಕೊಂದ್ಸರಿ ಬರಗಾಲ ಕರೆಕ್ಟ್ ಬರ್ತೈತಿ. ರೈತರು 10 ವರ್ಷಕ್ಕೆ ಸರಿಯಾಗಿ ನಾವು ಯೋಜನೆಗಳು ಮಾಡಿದರೆ ಉಳ್ಕೊಂತೀವಿ. ಇಲ್ಲ ಅಂದರೆ ಇನ್ನು ಮತ್ತು 33ಕ್ಕಂತೂ ಬಂದೇ ಬರ್ತೈತಿ. ಇದು ನಾನು 82 ನೋಡ್ಕೊಂಬಂದಿನಿ. ಇದು ಬರಗಾಲ ಖಂಡಿತವಾಗಿ 10 ವರ್ಷ ಇಂಪ್ರೂವ್ಮೆಂಟ್ ಆಗ್ತಾರೆ ರೈತರು. ಮತ್ತು 10 ವರ್ಷ 1 ವರ್ಷ ಆಗಿದ್ದನ್ನು 10 ವರ್ಷ ಸಾಲ ತೀರ್ಸೋಕ್ಕಾಗತಿ. ಅದಕ್ಕೋಸ್ಕರ ಭಾಳ ಇದರಿಂದ ಅನಾನುಕೂಲ ಆಗ್ತದವು. ಈ ಸರ್ಕಾರದವರು ಅಧಿಕಾರಿಗಳ ಮುಖಾಂತರ ರೈತರಿಗೆ ಏನು ಕೊಡಬೇಕು, ಎಲ್ಲಿ ಇದಾಗತ್ತೋ ಎಲ್ಲದಕ್ಕೂ ಐತಿ. ಸರ್ಕಾರದಲ್ಲಿ ಎಲ್ಲದಕ್ಕೂ ಐತಿ, ದುಡ್ಡು ಐತಿ, ಎಲ್ಲ ಐತಿ. ರೈತರನ್ನ ಉಳಿಸಿ ಅಂದರೆ ಅವ್ರ ಮುಂದೆ ಅವ್ರದ್ದು ಏನೋ ಒಂದು ಎಲ್ಲವೂ ಕೆಲಸಗಳು ನಡೀತವೆ. ಭೀಕರ ಬರದಿಂದ ಮಕ್ಕಳಂತೆ ಕಷ್ಟಪಟ್ಟು ಸಾಕಿದ ಅಡಿಕೆ ತೋಟಗಳು ಕಣ್ಣ ಮುಂದೆ ಒಣಗುತ್ತಿದ್ದು ಅಡಿಕೆ ಬೆಳೆಗಳನ್ನು ಸಂಕಷ್ಟಕ್ಕೆ ದೂಡುವಂತೆ ಮಾಡಿದ್ದು ವರುಣ ದೇವ ಕೃಪೆ ತೋರಿದ್ದೆ. ಆದರೆ ದಾವಣಗೆರೆ ಜಿಲ್ಲೆಯಲ್ಲಿ ಅಡಿಕೆ ತೋಟಗಳು ಉಳಿಯಲಿವೆ, ಇಲ್ಲದೆ ಅಡಿಕೆ ಬೆಳೆ ನಾಪತ್ಯಕ್ಕೆ ಸರಿ ಹೋದಂತೂ ಸತ್ಯ.